ಯಮದೇವರು ಬಂದರು, ಶಬ್ದ ಮಾಡಿಕೊಂಡೇ ಬಂದರು. ಗೊತ್ತಾಗಲಿಲ್ಲ, ಇಷ್ಟಾದರೂ ಎಚ್ಚರಿಕೆ ಆಗಲಿಲ್ಲ ಅಂತಂದರೆ ನಮ್ಮದು ಗೊರಕೆ ನಿದ್ರೆ ಇದ್ದ ಹಾಗೇನೆ ಧ್ಯಾನದ ನಿದ್ರೆಯಲ್ಲಿ ಮುಳುಗಿದ್ರು. ಯಮದೇವರು ಬಂದಾಗ ಮಾಂಡವಿಯರು ಕೇಳ್ತಾರೆ, ಯಾಕೆ ಈ ಶಿಕ್ಷೆ ನನಗೆ ಕೊಟ್ಟದ್ದು ಹೇಳೋ. ಅದಕ್ಕೆ ಯಮದೇವರು ಹೇಳಿದರು, ನೀವು ವೇದ ಓದುವಾಗ ಚಿಕ್ಕ ವಯಸ್ಸಿನಲ್ಲಿ ಒಂದು ಸೊಳ್ಳೆ ಹಿಡಿದು ಅದರ ಗುದದ್ವಾರಕ್ಕೆ ಸೂಜಿ ಹಾಕಿ ನೀವು ಬಾಯಲ್ಲಿ ತಂದಿದ್ದೀರಲ್ಲ. ಮಾಂಡವಿಯರು ಹೇಳಿದರು, ಯಾವಾಗ ಯಾವ ವಯಸ್ಸಿನ ಕತೆ ನೀನು ಹೇಳೋದು? ಅದೆಲ್ಲ ಕೌಂಟ್ ಆಗಿದೆ, ರಿಕಾರ್ಡ್ ಆಗಿದೆ ಮಾಂಡವಿಯರೇ. ಮಾಂಡವಿಯರಿಗೆ ಇನ್ನೂ ಕೋಪ ಬಂತು. ಏನೂ ಗೊತ್ತಿಲ್ಲದಿದ್ದ ಬಾಲ್ಯಾವಸ್ಥೆ, ಚಿಕ್ಕ ವಯಸ್ಸು, ವೇದಾಧ್ಯಯನ ಮಾಡುವ ಕಾಲ. ಆವಾಗ ಒಂದು ನೊಣ ಅದು ಸುಮ್ಮನೆ ಮಾಡಿದೆ ಯಾವತ್ತೋ ಒಂದು ಸಲ, ಅದಕ್ಕೆ ಇಷ್ಟು ಶಿಕ್ಷೆ ಕೊಡೋದ? ನಿನಗೆ ವಿವೇಕನೇ ಇಲ್ಲ, ಹಾಗಾಗಿ ನೀನು ಶೂದ್ರನಾಗಿ ಹುಟ್ಟು ಅಂತ ಶಾಪ ಕೊಟ್ಟರು. ಯಮದೇವರು ತಥಾಸ್ತು ಅಂತ ಖುಷಿಯಾಯಿತು ಅವರಿಗೆ. ಶೂದ್ರ ಆಗು ಅಂತ ಹೇಳಿದ್ದಕ್ಕೆ ಖುಷಿ ಅಲ್ಲ, ಮಾಂಡವ್ಯರದ್ದು ಯೋಗ್ಯತೆ ಮೀರಿ ಏನು ಸಂಪಾದನೆ ಮಾಡಿದರೂ ಡಿಪಾಸಿಟ್ ಖಾಲಿ ಆಯಿತು, ಅದು ಖುಷಿ ಆಯಿತು. ಅದು ಹೇಗೆ ಅಂತಂದರೆ ಹೇಳಿದ್ರಲ್ಲ, ಯಮನ ಶೂದ್ರನಾಗಿ ಹುಟ್ಟು ಅಂತ, ಅಷ್ಟು ಹೇಳಿದ್ರಿಂದಲೇ ಅವನ ಪುಣ್ಯ ಎಲ್ಲ ಹೋಯಿತು. ಒಂದು ಹೇಳಿದ್ರಿಂದ ಪುಣ್ಯ ಹೋಗುತ್ತೆ ಅಂತ ಆದರೆ ನಮ್ಮದು ಪುಣ್ಯ ಎಷ್ಟಿರ್ಬೋದು ರೀ? ಎಷ್ಟು ಬೈತೇವೆ, ಎಷ್ಟು ಶಾಪ ಕೊಡ್ತೇವೆ, ನೀನು ಹಾಳಾಗು ಅವನು ಹಾಳಾಗಲಿ, ಭೂಮಿಯಲ್ಲಿದ್ದವರೆಲ್ಲ ಸತ್ತು ಹೋಗಲಿ ಇಂತ ಬಾಯಿ ತೆರೆದರೆ ಶಾಪ ಕೊಡ್ಬೋದು. ಮಾಡೋದು ಇಷ್ಟು, ಮೈನಸ್ ಆಗೋದು ಇಷ್ಟು. ಹಾಗಾಗಿ ನಮ್ಮಲ್ಲೆಲ್ಲ ಮೈನಸ್ ಅಕೌಂಟ್ಗಳೇ ಇರೋದು, ಪ್ಲಸ್ ಇಲ್ಲವೇ ಇಲ್ಲ. ಬಾಲ್ಯದಲ್ಲಿ ಮಾಡಿದ ತಪ್ಪಿಗೆ ಶೂಲದಲ್ಲಿ ಏರಿಸುವಷ್ಟು ಶಿಕ್ಷೆಯನ್ನು ಕೊಟ್ಟದ್ದು ಅಂತ ಯಮದೇವರು ಸುಳ್ಳೇ ಹೇಳ್ತಾರ? ಹೌದದು ಮಾಂಡವಿಯರು ಮಾಡಿದ್ದು ಹೌದು. ಆಮೇಲೆ ಅಮೆಂಡ್ಮೆಂಟ್ ಮಾಡಿದ್ದು 8 ವರ್ಷ ಬೇಡ 14 ವರ್ಷ ಅಂತ ಸುಮ್ಮನೆ ಜ್ಞಾನಿಗಳು ಹೇಳ್ತಾರೆ. ಹೀಗೆ ಬಾಲ್ಯದಲ್ಲಿ ಮಾಡಿದ ಅಪರಾಧಗಳು. ಹಾಗೆಯೇ ಯೌವನ ಅಂದರೆ ರಕ್ತ ಬಿಸಿ ಇರುವ ಕಾಲ, ಇಡೀ ಪ್ರಪಂಚನೇ ಕಾಣುವುದಿಲ್ಲ, ನಾನು ಮಾಡಿದ್ದೇ ಸರಿ ಅಂತ ಪ್ರತಿಯೊಂದರಲ್ಲಿಯೂ ಕೂಡ ಅವಂದೇ ಆದ ಯುಕ್ತಿ, ತಾನು ಮಾಡಿದ್ದೇ ಸರಿ. ಅರ್ಥಾತ್ ಅಪ್ಪ ಅಮ್ಮ ಗುರು ಹಿರಿಯರು ಅವರು ಹೇಳಿದ ಮಾತಿಗೆ ಹೊಂದಾಣಿಕೆನೇ ಇಲ್ಲ ನಮ್ಮದು. ಅದು ಬೇಡ ಹೇಳಿದರೆ ಅದು ಬೇಕು ಅನ್ನುವ ಹಠಮಾರಿತನದ ವಯಸ್ಸು ಅದು. ಯೌವನದಲ್ಲಿ ಮಾಡುವ ತಪ್ಪುಗಳು ನೂರಾರು ಸಾವಿರಾರು, ಅದನ್ನು ನೆನಪಿಸಿದ್ದಾರೆ. ಅದೇ ರೀತಿ ವಾರ್ಧಕ ಮುದಿತನದಲ್ಲಿ ಮಾಡುವ ತಪ್ಪುಗಳು. ಮುದುಕರಾಗಿದ್ದಾಗ ನಮ್ಮಿಂದ ತಪ್ಪುಗಳು ಬೇಕಾದಷ್ಟು ನಡೆಯುತ್ತದೆ. ನಮ್ಮಿಂದ ಅದು ಮುದಿತನ ಅಂತ ಒಂದು ಅಪವಾದ ಆಗಿ ಬಿಡ್ತದೆ. ಅದಕ್ಕೆ ಕಾಲದಲ್ಲಿ ಮಾಡಬೇಕಾದ ಪ್ರಾರ್ಥನೆನೋ ಸಂಧ್ಯಾವಂದನೆನೋ ಜಪನೋ ಮಾಡಬಹುದು ರೀ. ವಯಸ್ಸಾಗಿದೆ ರೀ, ಮಾಡಲಿಕ್ಕೆ ಆಗೋಲ್ಲ. ಯಾರೋ ಹೇಳಿದರು ನೀವು ವಯಸ್ಸಾಗಿದೆ ಬೇಕಾಗಿಲ್ಲ ಅಂತ, ಖುಷಿಯಾಯಿತು, ಅದೇ ವೇದವಾಕ್ಯ ಅಂತ ತಿಳ್ಕೊಂಡು ಎಲ್ಲ ಬಿಡ್ತೇವೆ. ಮತ್ತೇನು ಕೆಲಸ? ಬೈಯೋದು ಒಂದೇ ಕೆಲಸ ನಮಗೆ. ಅವನು ಕೇಳಿದ್ದು ಕೇಳಲಿಲ್ಲ, ಅವನು ಬೈತಾ ಇರೋದು. ಅವನು ಆಚೆ ಹೋದರೂ ಬೈತಾ ಇರ್ತೇವೆ ನಾವು. ಯಾಕೆಂದರೆ ಟೈಮ್ ಪಾಸ್ ಆಗೋಲ್ಲ. ವಾರ್ಧಕದಲ್ಲಿ ನಮ್ಮಿಂದಾಗುವ ತಪ್ಪುಗಳು ತುಂಬ ಮರ್ತು ಹೋಗಿರ್ತದೆ. ಒಂದು ಸ್ತೋತ್ರ ನಮಗೆ ಹೇಳಲಿಕ್ಕೆ ಬರುವುದಿಲ್ಲ. ವಾಯುಸ್ತುತಿ ಶುರು ಮಾಡಿದರೆ ವಿಷ್ಣು ಸಹಸ್ರನಾಮಕ್ಕೆ ಹೋಗುತ್ತೆ. ರಾಜಿಷ್ಣರು ಭೂರ್ರು ಭೂಣ ಅಂತೇಳಿ ರಾಜಿಷ್ಣರು ಭೋ ಜನಂ ಭೋಗ್ತಾ ಅಲ್ಲಿ ಹರಿವೋಯ್ತು, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ, ಅದು ಮರ್ತು ಹೋಗ್ತದೆ. ಅಂತಹ ವಯಸ್ಸಿನಲ್ಲಿ ಅದೆಷ್ಟು ಅಪರಾಧಗಳು, ಅದೆಷ್ಟು ಪುಸ್ತಕ ಹಿಡ್ಕೊಂಡು ಓದ್ಬೋದಲ್ಲ, ನನಗೆ ಬಾಯ್ಬಟ ಬರುತ್ತೆ ಅಂತ ತುಂಬ ಅಪರಾಧಗಳು. ಬಾಲ್ಯ ಯೌವನ ವಾರ್ಧಕ ಕವಿದುಕೊಂಡು ಇರುವ ಪಾಪ ತ್ರಿವಿಕ್ರಮ. ಆ 3 ಅವಸ್ಥೆಯಲ್ಲಿ ಬಾಲ್ಯದಲ್ಲಿಯೋ ಯೌವನದಲ್ಲಿಯೋ ವಾರ್ಧಕದಲ್ಲಿಯೋ ಬರತಕ್ಕಂತಹ ಪಾಪಗಳು ಬಾರದಿದ್ದ ಹಾಗೆ ಮಾಡು, ಅಥವಾ ಬಂದರೆ ಅದನ್ನು ಸವೆದು ಹೋಗುವಂತೆ ಮಾಡು ಅಂತ ದಾಸರು ಪ್ರಾರ್ಥನೆ ಮಾಡಿದ್ದಾರೆ. ಅವರದ್ದಲ್ಲ, ನಮ್ಮೆಲ್ಲರದ್ದು. ಕಾಯಿಕ ವಾಚಿಕ ಮಾನಸ, ಇದೊಂದು 3 ಅಪರಾಧಗಳಿವೆ. ಅಪರಾಧ ಬರೀ ದೇಹದಿಂದಲೇ ಆಗಬೇಕು ಅಂತೇನಿಲ್ಲ, ಮಾತಿನಿಂದಲೂ ನಮ್ಮಿಂದ ಪಾಪಗಳು ನಡೆಯುತ್ತವೆ, ಅಥವಾ ಮನಸ್ಸಿನಿಂದಲೂ ಪಾಪ ನಡೆಯುತ್ತದೆ. ಪಾಪ ಹೇಗೂ ನಡೆಯಬಹುದು. ರೇಣುಕಾದೇವಿ ಮನಸ್ಸಿನಿಂದ ಮಾಡಿದ್ದು ಅಪರಾಧ ಅಷ್ಟೇ. ಆದರೆ ಜಮದಗ್ನಿ ಋಷಿಗಳಿಗೆ ಗೊತ್ತಾಯ್ತದು, ಮೈಂಡ್ ರೀಡಿಂಗ್ ಗೊತ್ತಿತ್ತು ಅವರಿಗೆ. ಅವರು ಮಗನಿಗೆ ಆಜ್ಞೆ ಮಾಡಿದರು, ಕೊಲ್ಲಿಸಿಬಿಡು ಅಂತ. ಮಾನಸ ಅಪರಾಧಗಳು ಮನಸ್ಸಿನಿಂದಲೇ ನಡೆಯುವ ತಪ್ಪುಗಳು, ದೇಹದಿಂದ ಅಲ್ಲ. ಅಥವಾ
ಈ ಗೊತ್ತಿದ್ದು ಮಾಡುವುದಲ್ಲ, ಮನಸ್ಸಿನಲ್ಲಿ ಗೊತ್ತಿಲ್ಲದಿದ್ದಾಗೆ ಒಂದು ಕ್ಷಣದಲ್ಲಿ ಆಗುವ ಅಪರಾಧಗಳು ಅದೆಲ್ಲ ರೇಣುಕಾದೇವಿದ್ದು ಒಂದು ಸಲ ಜೀವನದಲ್ಲಿ ಅದನ್ನೇ ನಾವು ಭಾರೀ ವಿಜೃಂಭಿಸಿ ವೈಭವೀಕರಿಸಿ ನಾವು ಹೇಳುತ್ತೇವೆ. ಮನಸ್ಸಲ್ಲಿ ನಡೆಯುವ ಪಾಪಗಳು ತುಂಬ ವಾಚಿಕ, ಮಾತಿನಲ್ಲಿ ನಡೆಯುವ ಪಾಪಗಳು. ಮಾತಿನಲ್ಲಿ ಆಡಬಾರದ ಮಾತನ್ನು ಆಡ್ತೇವೆ, ಮತ್ತೆ ನಾಲಿಗೆ ಕಚ್ಚಿಕೊಳ್ತೇವೆ, ಮಾತಿನ ಮೂಲಕ ನಡೆಯುವ ಪಾಪಗಳು. ಅಥವಾ ಕಾಯದಿಂದಲೇ ಮಾಡುವ ಪಾಪಗಳು, ಕಾಯಿಕ, ವಾಚಿಕ, ಮಾನಸಿಕ ತ್ರಿವಿಕ್ರಮ. ನಮ್ಮ ಕಾಯದಿಂದ ಆದ ಪಾಪ, ಮಾತಿನಿಂದಾದ ಅಪರಾಧ, ಅಥವಾ ಮನಸ್ಸಿನ ಮೇಲೆ ಪ್ರಭುತ್ವವುಳ್ಳ ನೀನು ಎಲ್ಲ ಪಾಪಗಳನ್ನು ಸವೆದು ಹೋಗುವಂತೆ ಮಾಡುವಂತ ದಾಸರು ಹೇಳ್ತಾರೆ. ಅದೇ ರೀತಿ ಬ್ರಹ್ಮಚಾರಿಗಳು, ಗೃಹಸ್ಥರು, ಸನ್ಯಾಸಿಗಳು 3 ವಿಭಾಗ ಮಾಡಿದರೆ ಆ 3 ಅವಸ್ಥೆಗಳಲ್ಲಿಯೂ ಕೂಡ ಬ್ರಹ್ಮಚಾರಿಯಾಗಿ ಮಾಡಬೇಕಾದ ಕರ್ತವ್ಯದ ಲೋಪ ಅಥವಾ ಬ್ರಹ್ಮಚರ್ಯ ಧರ್ಮಕ್ಕೆ ವಿರುದ್ಧವಾದ ಧರ್ಮದ ಆಚರಣೆ. ಗೃಹಸ್ಥ ಅವನದೇ ಧರ್ಮ ಇದೆ, ಅವನ ಆಚರಣೆ ಮಾಡಬೇಕಾದ್ದು. ಬ್ರಹ್ಮಚಾರಿ ಅಂದರೆ ಅಶ್ವತ್ಥಾಮ, ಅವನು ನೋಡಿ ವಾಚಿಕ ಅಥವಾ ಮಾನಸ. ದುರ್ಯೋಧನ ಹೇಳಿದ, ದುರ್ಯೋಧನನ ಹತ್ರ ಬಂದ, ತೊಡೆ ಮುರಿದು ಬಿದ್ದ ದುರ್ಯೋಧನನ ಹತ್ರ ಅಶ್ವತ್ಥಾಮರು ಬರ್ತಾರೆ. ಬಂದು, ದುರ್ಯೋಧನ ನಾನೇನು ಮಾಡಲಿ ನಿನಗೆ ಸಹಾಯ ಅಂತ. ಅದು ಕಲಿ, ಅತೃಪ್ತಿಯ ಪರಾಕಾಷ್ಠೆ, ಅನ್ಯಾಯದ ಮೂರ್ಧನ್ಯ ಅವಸ್ಥೆ. ದುರ್ಯೋಧನ ಹೇಳಿದ, ಕುರುವಂಶದ ಅರಸೊತ್ತಿಗೆ ದುರ್ಯೋಧನನ ಸಂತಾನದಿಂದ ದೂರ ಆಗಬಾರದು. ದುರ್ಯೋಧನ ತೊಡೆ ಮುರಿದು ಬಿದ್ದಿದ್ದಾನೆ, ಅವನಿಗೆ ಮಕ್ಕಳೆಲ್ಲ ಯುದ್ಧದಲ್ಲಿ ಹಸು ನೀಗಿದ್ದಾರೆ. ದುರ್ಯೋಧನನ ಸಂತಾನವೇ ರಾಜ್ಯಭಾರ ಮಾಡಬೇಕು. ಅಶ್ವತ್ಥಾಮರಾಯಿತು ಅಂತ ಒಪ್ಪಿಕೊಟ್ರು. ಅನುಸಾರ ಕೇಳಬೇಕಿತ್ತ ಬೇಡವಾ? ದುರ್ಯೋಧನ, ನಿನ್ನ ಸಂತಾನದವರು ಯಾರಿದ್ದಾರೆ, ಯಾರನ್ನು ಕೂಡಿಸ್ಲಿ ಅಂತ ಕೇಳಬೇಕಲ್ಲ, ಕೇಳಲಿಲ್ಲ. ಆಯಿತು ಅಂದರೆ ದುರ್ಯೋಧನನ ಕ್ಷೇತ್ರದಲ್ಲಿ ಸಂತಾನ ಕೊಟ್ಟು ಅವನನ್ನು ಕೂಡಿಸಬೇಕು. ಎಷ್ಟೊಂದು ಅಪರಾಧಗಳು ನೋಡಿ. ಅಶ್ವತ್ಥಾಮರು ಸಿಗ್ನೇಚರ್ ಹಾಕಿದ್ದಾರೆ ಅಷ್ಟೇ, ಅದಕ್ಕೆ ಮಾಡಲಿಲ್ಲ, ಕಾಯಿಕ ಪಾಪ ಇಲ್ಲ, ಬರೀ ಮನಸ್ಸಿನಿಂದ ಒಪ್ಪಿಗೆ ಕೊಟ್ಟರಷ್ಟೇ. ಬ್ರಹ್ಮಚಾರಿಗಳಾಗಿ ಮಾಡಬೇಕಾದ್ದು, ಮಾಡಬಾರದ್ದು ಮಾಡಿದರು, ಒಪ್ಪಿಗೆ ಕೊಟ್ಟದ್ದು ಅಷ್ಟೇ, ನೋಡಿದ್ದು ಅಷ್ಟೇ. ಅವರ ಸಾಮರ್ಥ್ಯ ಎಷ್ಟು ಕುಂಠಿತ ಆಯಿತು ಅಂತಂದರೆ, ಬ್ರಹ್ಮಶಿರೋಸ್ತ್ರ ಪ್ರಯೋಗ ಮಾಡಿದರೆ ವಾಪಸ್ ತಗೊಳ್ಳಿಕ್ಕಾಗಲಿಲ್ಲ. ವೇದವ್ಯಾಸದೇವರು ಹೇಳಿದರು, ನಿನಗೆ ವಾಪಸ್ ತಗೊಳ್ಳಿಕ್ಕಾಗಲಿಲ್ಲ ಸರಿ, ಬಾಯಿಂದ ವಾಪಸ್ ತಗೋ ಅಂತ ಹೇಳಿದರು. ನಮ್ಮ ದೇವರು ಕೃಷ್ಣ ಅದಕ್ಕೊಂದು ಒಗ್ಗರಣೆ ಹಾಕಿದ, ಪಾಂಡವರ ಸಂತತಿಯಿಂದಲೂ ವಾಪಸ್ ತಗೋ, ತತ್ರೈವ ಪಾತಯಾಮ್ಯಸ್ತ್ರಂ. ನೋಡಿ, ಅವರ ಬಾಯಿಂದ ಮತ್ತೆ ಅಪರಾಧ ನಡೆದು ಹೋಯಿತು. ದೇವರು ಬಾಯಿಂದ ತಪ್ಪು ಮಾಡಿಸ್ತಾರೆ, ಮನಸ್ಸಿನಿಂದ ಅಪರಾಧ ಮಾಡಿಸ್ತಾರೆ, ಬ್ರಹ್ಮಚರ್ಯದಲ್ಲಿ ಅಪರಾಧ ಮಾಡಿಸಿರ್ತಾರೆ. ಅವನು ಬ್ರಹ್ಮಚಾರಿ, ಶುದ್ಧ ಬ್ರಹ್ಮಚಾರಿ, ಮನೋನಿಯಾಮಕರಾದ ಮಹಾರುದ್ರದೇವರ ಅವತಾರ. ಹಾಗಾಗಿ ಶುದ್ಧವಾದ ಬ್ರಹ್ಮಚರ್ಯ ಅವರದು. ಆದರೆ ದುರ್ಯೋಧನನ ಕಲಿಯ ಸಂಪರ್ಕದಿಂದಾಗಿ ಅವರು ಹೇಳಿದ ಮಾತಿಗೆ ಗೋಣಾಡಿಸಿ ಆಯಿತು ಅಂತ ಹೇಳಿದ್ದಕ್ಕೆ ಅವರ ಬ್ರಹ್ಮಚರ್ಯ ಲೋಪ ಆಯಿತು ಅಂತ ಶಾಸ್ತ್ರ ಹೇಳುತ್ತೆ. ತ್ರಿವಿಕ್ರಮ ದೇವರ ಹತ್ರ ಹೇಳಬೇಕಂತೆ, ಬ್ರಹ್ಮಚರ್ಯದಲ್ಲಿರುವ ಅಪರಾಧ ಅಥವಾ ಗೃಹಸ್ಥನಾಗಿ ಗಾರ್ಹಸ್ಥ್ಯ ಧರ್ಮದಲ್ಲಿ ಜಾರಿದಾಗ ಆದ ಪಾತಕ ಸವೆಯುವಂತೆ ಮಾಡು. ಅದೇ ರೀತಿಯಾಗಿ ಸನ್ಯಾಸಿಗಳಾಗಿ ಮಾಡಬೇಕಾದ ಕರ್ತವ್ಯದಲ್ಲಿ ಭ್ರಷ್ಟತೆ ಬಂದಾಗ, ಪಾಪ ಮಾಡಿದಾಗ ತ್ರಿವಿಕ್ರಮ ನೀನು ರಕ್ಷಣೆ ಮಾಡು ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಪಾಪವನ್ನು 3 ರೀತಿಯಾಗಿ ವಿಭಾಗ ಮಾಡಿದ್ದಾರೆ: ಸಂಚಿತ, ಆಗಾಮಿ, ಪ್ರಾರಬ್ಧ ಅಂತ. ಅದರಲ್ಲಿ ಪ್ರಾರಬ್ಧವನ್ನು ನಾವು ಅನುಭವಿಸಿಯೇ ಕಳ್ಕೊಳ್ಳಬೇಕು. ಆಗಾಮಿ ಬಾರದಿದ್ದ ಹಾಗೆ ಮಾಡಬಹುದು, ಸಂಚಿತವಾದ್ದನ್ನು ಪ್ರಾರಬ್ಧೇತರವಾದ್ದನ್ನು ನಾಶ ಮಾಡಲಿಕ್ಕಾಗತ್ತೆ. ತ್ರಿವಿಕ್ರಮರ ಹತ್ರ ಪ್ರಾರ್ಥನೆ ಮಾಡಿದ್ದಾರೆ, ಕವಿದುಕೊಂಡು ಇರುವ ಪಾಪ ಸವೆದು ಹೋಗುವಂತೆ ಮಾಡಿ ಅಂತ. ಆ ಪ್ರಾರಬ್ಧ, ಈ ಪ್ರಾರಬ್ಧ ಅದಕ್ಕೆ ಉಪಮರ್ದಂಚ ಅಂತ ಸೂತ್ರದಲ್ಲಿ ವ್ಯಾಸರು ಅದಕ್ಕೆ ಪರಿಹಾರ ಹೇಳಿದ್ದಾರೆ. ಪ್ರಾರಬ್ಧ ಅದನ್ನು ಪೂರ್ತಿಯಾಗಿ ಖಾಲಿ ಮಾಡಲಿಕ್ಕಾಗುವುದಿಲ್ಲ. ಅಪ್ರಾರಬ್ಧ ಅಂದರೆ ಅದು ಇನ್ನೂ ಫಲ ಕೊಡಲಿಕ್ಕೆ ಆರಂಭವಾಗದೇ ಇದ್ದ
ಪಾಪದ ಒಂದು ರಾಶಿ. ನಮ್ಮಲ್ಲಿ ಪಾಪ ರಾಶಿ 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 ರಾಶಿ, ದುಡ್ಡಿನ ರಾಶಿ ರಾಶಿ ಇದ್ದ ಹಾಗೇ ಪಾಪದ ಒಂದು ರಾಶಿ, ಒಂದು ಗಂಟು 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 ಮಾಡಿಟ್ಟಿದ್ದಾರೆ. ಬೇರೆ ಬೇರೆ ಫೈಲ್, ಒಂದು ತಪ್ಪು ಮಾಯಿತು ಅಂದರೆ ಫೈಲ್ ಬೇರೆಯೇ ಮಾಡಿಟ್ಟಿದ್ದಾರೆ. ಆ ಕಂಪ್ಯೂಟರೈಸ್ಡ್ ಅಲ್ಲಿದೆ ಅದೆಲ್ಲ. ಅದರಲ್ಲಿ ಒಂದು ರಾಶಿ, ಅದರ ಫಲ ನಾವು ಅನುಭವಿಸಲಿಕ್ಕೆ ಪ್ರಾರಂಭ ಮಾಡಿದರೆ ಅದು ಪ್ರಾರಬ್ಧ ಅಂತ ಹೇಳ್ತಾರೆ. ಅದನ್ನು ನಾವು ಅನುಭವಿಸಿಯೇ ತೀರಬೇಕು. ಅಪ್ರಾರಬ್ಧ ಅದರ ಫಲ ಅಂದರೆ ದೊಡ್ಡ ದೊಡ್ಡ ರಾಶಿ 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 ಇದೆ ನಾವು ಮಾಡಿದ ಪಾಪಗಳು. ಅದು ಭಗವಂತನ ಅನುಗ್ರಹದಿಂದ, ತ್ರಿವಿಕ್ರಮನ ಜ್ಞಾನದಿಂದ ನಮ್ಮ ಆ ಪಾಪಗಳು ನಾಶ ಆಗ್ತದೆ. ಅದನ್ನು ದಾಸರು ಹೇಳ್ತಾರೆ, ಈ ಪ್ರಾರಬ್ಧ ಇದೆ, ಈ ಪ್ರಾರಬ್ಧನೂ ಕೂಡ ಅದಕ್ಕೆ ಉಪಮರ್ದ ಇದೆ. ಪ್ರಾಯಶ್ಚಿತ್ತ ಮಾಡಿದಾಗ ಅದಕ್ಕೆ ಸ್ವಲ್ಪ ಎಷ್ಟು ಪಾಪದ ಫಲ ಬರಬೇಕೋ ಅದು ಕಡಿಮೆ ಆಗ್ತದೆ, ಪಾಪದ ಅಂಶ ಫಲ ಕೊಡುವುದರಲ್ಲಿ. ಹಾಗಾಗಿ ತ್ರಿವಿಕ್ರಮ ನೀನು ಪ್ರಾರಬ್ಧ, ಸಂಚಿತ, ಆಗಾಮಿ ಅವುಗಳನ್ನು ಕೂಡ ಸವೆದು ಹೋಗುವಂತೆ ಮಾಡು. ಅಪ್ರಾರಬ್ಧವನ್ನು ಪೂರ್ತಿ ನಾಶ ಮಾಡಬಹುದು, ಆದರೆ ಪ್ರಾರಬ್ಧ ಅದು ಸವೆದು ಹೋಗುವಂತೆ ಮಾಡು. ಅದು ಸವೆದು ಹೋಗುವುದು ಪಾಪ, ಪ್ರಾರಬ್ಧ ಅಂದರೆ ಅದು ಉಪಮರ್ದ ಮಾಡು ಅಂತ ದಾಸರು ಪ್ರಾರ್ಥನೆ ಮಾಡಿದ್ದಾರೆ. ಕವಿದುಕೊಂಡು ಇರುವ ಪಾಪ ಸವೆದು ಹೋಗುವಂತೆ ಮಾಡಿ, ಸವೆದು ಹೋಗುವ ಹಾಗೆ ಮಾಡು. ಅದು ಕವಿದುಕೊಂಡು ಬಿಟ್ಟಿದೆ ಪಾಪ ರಾಶಿ. ಬೆಳಗ್ಗೆ ಈ ಡಿಸೆಂಬರ್ ಜನವರಿ ಕಾಲದಲ್ಲಿ ಈ ಉತ್ತರ ಭಾರತದಲ್ಲಿ ನಾವು ಸಂಚಾರ ಮಾಡಿದರೆ ಡ್ರೈವಿಂಗ್ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ಮಂಜು ತುಂಬಿಕೊಂಡಿರ್ತದೆ, ಆಕಾಶ ಎಲ್ಲ ಕವಿದುಕೊಂಡಿರ್ತದೆ. ಹಾಗೆಯೇ ಪಾಪ ಕವಿದುಕೊಂಡಿರ್ತದೆ. ಹೇಗೆ ಮಂಜು ಕವಿದುಕೊಂಡಿದ್ದರೆ ಡ್ರೈವಿಂಗ್ ಮಾಡಲಿಕ್ಕೆ ಆಗುವುದಿಲ್ಲ, ಪಾಪ ಮಾಡಿಕೊಂಡು ಪಾಪ ಕವಿದುಕೊಂಡಿರುವಾಗ ಪುಣ್ಯದ ಮಾರ್ಗದಲ್ಲಿ ಹೋಗಲಿಕ್ಕೇ ಆಗುವುದಿಲ್ಲ. ಕವಿದುಕೊಂಡು ಇರುವ ಪಾಪ ಸವೆದು ಹೋಗುವಂತೆ ಮಾಡು. ಅಲ್ಲ, ಮಂಜು ಕರಗಿದರೆ ದಾರಿ ಸುಗಮ ಆಗುತ್ತೆ. ಪಾಪ ಅದು ಸವೆದು ಹೋದರೆ ಭಗವಂತನ ಕಡೆಗೆ ಸಾಗುವುದು ಸುಲಭ ಆಗುತ್ತೆ. ಜವನ ಬಾಧೆಯನ್ನು ಬಿಡಿಸು. ಜವನ ಬಾಧೆ ಅಂದರೆ ಯೌವನದ ಬಾಧೆ, ಅದನ್ನು ಬಿಡಿಸು. ಅದಕ್ಕಿಂತಲೂ ಕೂಡ ಜವ ಅನ್ನೋದಕ್ಕೆ ಯಮ ಅಂತ ಇಟ್ಟುಕೊಂಡ್ರೆ ಜವನ ಬಾಧೆಯನ್ನು ಬಿಡಿಸು. ಇಲ್ಲಿ ಏನು ನಾವು ಪಾಪ ಮಾಡಿದ್ದೇವೆ ಇದಕ್ಕೆ ಇಲ್ಲಿ ಶಿಕ್ಷೆ ಇಲ್ಲ ಅಂತಲ್ಲ. ಅತ್ಯುತ್ಕಟೈಹಿ ಪಾಪ ಪುಣ್ಯೈಹಿ ಏವ ಫಲಮಶ್ನತೆ, ಇಲ್ಲಿಯೇ ಫಲವನ್ನು ಅನುಭವಿಸ್ತೇವೆ. ಕೆಲವು ಪಾಪಗಳು ಹಾಗೆ ಆಗುವುದಿಲ್ಲ. ಅದು ಅತ್ಯುತ್ಕಟ ಆಗದೇ ಇದ್ದಾಗ ಅದಕ್ಕೆ ವ್ಯವಸ್ಥೆ ಇದೆ, ಅದು ಯಮಲೋಕದಲ್ಲಿ ಅದನ್ನು ಅನುಭವಿಸಬೇಕು ಅಂತ. ಜವನ ಬಾಧೆ, ಯಮನ ಬಾಧೆ, ಅದನ್ನು ಬಿಡಿಸು. ಯಮನ ಬಾಧೆಯನ್ನು ಬಿಡಿಸು. ತಂದೆ ತ್ರಿವಿಕ್ರಮ, ಯಮನಿಗೂ ತಂದೆ ನೀನು. ಯಮನ ಬಾಧೆಯನ್ನು ನೀನು ಬಿಡಿಸು. ಯಾಕೆಂತಂದರೆ ಮಗನಿಗೆ ಬುದ್ಧಿ ಹೇಳಿ ಆ ಬಾಧೆ ನನಗೆ ಬಾರದಿದ್ದ ಹಾಗೆ ಮಾಡು. ಯಮನ ಬಾಧೆ ಬಿಡಿಸು ಅಂತಂದರೆ ನಾನು ಮೊನ್ನೆ ಹೇಳಿದ ಹಾಗೇ ಯಮ ಬಾಧಿಸದಿದ್ದ ಹಾಗೆ ಮಾಡಬೇಕು ನನ್ನ. ಅಂದರೆ ನನ್ನ ಪಾಪನೇ ನಾನು ಮಾಡಲಿಲ್ಲ ಅಂತಾದಾಗ ಯಮನಿಗೆ ಎಲ್ಲಿ ಚಾನ್ಸ್ ಇದೆ ಬಾಧಿಸಲಿಕ್ಕೆ? ತಂದೆ ಅಂದರೆ ನನ್ನ ತಂದೆ ಹೌದು. ಅಪ್ಪ ಮಗನನ್ನು ಹೇಗೆ ರಕ್ಷಣೆ ಮಾಡಬೇಕು ಹಾಗೆ ನನ್ನನ್ನು ರಕ್ಷಣೆ ಮಾಡು, ಯಮನ ಬಾಧೆಯಿಂದ ಬಿಡಿಸು ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಅಪ್ಪ ಮಗ ತಪ್ಪು ಮಾಡಿದಾಗ ತಪ್ಪಿನಿಂದ ಪಾರು ಮಾಡ್ತಾನೆ. ಅವನಿಗೆ ಜೈಲು ಶಿಕ್ಷೆ ಆಗುವುದು ಅಂತಿದ್ದರೆ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕೋ ಅಷ್ಟು ಕೊಡಿಸಿ ಬಿಡಿಸ್ತಾನೆ. ಒಂದು ವೇಳೆ ಅಪ್ಪ ಅದರ ಅಧಿಕಾರಿಯಾಗಿದ್ದರೆ ಜೈಲಿನ ಬೀಗ ತೆಗೆದು ಹೊರಗೆ ಬಿಡಬಹುದಲ್ವ? ನಮ್ಮ ದೇವರ ಹತ್ರನೇ ಬೀಗದ ಕೈ ಇರುವುದು ಇಡೀ ಕಾರಾಗೃಹದ್ದು. ಹಾಗಾಗಿ ತ್ರಿವಿಕ್ರಮ, ಎಲ್ಲ ಕಡೆ ನಿನಗೆ ವಿಕ್ರಮ ನಿಂದೆ, ಎಲ್ಲಿ ಹೋದರೂ ಇನ್ಫ್ಲೂಯೆನ್ಸ್ ನಡೀತದೆ ನಿಂದು, ನಿಂದೇ ಪ್ರಭಾವ. ತ್ರಿವಿಕ್ರಮ, ಎಲ್ಲ ಕಡೆ ಪರಾಕ್ರಮಶಾಲಿ ನೀನು. ಆದ್ದರಿಂದ ಯಮನ ಬಾಧೆ ಬಿಡಿಸಿ, ಯಮನ ಬಾಧೆ ಬಿಡಿಸಿ ಅಂದರೆ ಅನ್ಯಾಯ ಮಾಡಿಸಿ ಯಮಲೋಕಕ್ಕೆ ಹೋಗಿ ಅಲ್ಲಿಂದ ಬಿಡಿಸುವುದು ಬೇಡ, ನಿನಗೆ ದಾಕ್ಷಿಣ್ಯ ಆಗ್ತದೆ. ಅದಕ್ಕಿಂತ ಮುಂಚೆನೇ ಆ ಫೈಲೇ ಇಲ್ಲ ಅಂತ ಮಾಡಿಬಿಟ್ಬಿಟ್ರು. ಯಮನ ಬಾಧೆ ಬಿಡಿಸಿ, ಆ ಯಮ ಬಾಧಿಸದಿದ್ದ ಹಾಗೆ ಅಂದರೆ ನಮ್ಮಿಂದ ಪಾಪ ಆಗದಿದ್ದ ಹಾಗೆ ಮಾಡಿಸಿ ನಮ್ಮನ್ನು ಧರಿದಾರಿಯಲ್ಲಿ ಕೈ ಹಿಡಿದು ಕರ್ಕೊಂಡು ಹೋಗುವಂಥ ತ್ರಿವಿಕ್ರಮನಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಎಂಬಲ್ಲಿಗೆ ಇವತ್ತಿನ ಪ್ರವಚನ. ಕೃಷ್ಣಾರ್ಪಣ ಮಸ್ತು.